Hello everyone, welcome back to my YouTube channel. ಇವತ್ತಿನ ವ್ಲಾಗ್ ನಾನು ಟ್ರಿಪ್ ಹೋಗ್ತಾ ಇದ್ದೀನಿ ಕಸಿನ್ಸ್ ಜೊತೆ ಕೂರ್ಗಿಗೆ. ಆಲ್ಮೋಸ್ಟ್ ಇವಾಗ ಮಾರ್ನಿಂಗ್ ರೆಡಿಯಾಗಿ ಆಗಿದೆ. ಟೈಮ್ 4:14 ಆಗಿದೆ. 4:15 ಪಿಕಪ್ ಅಂತ ಹೇಳಿದ್ರು. ನಾನಿನ್ನ ಹೊರಟಿಲ್ಲ. ಇಲ್ಲಿಂದ 10 ಮಿನಿಟ್ಸ್ ಬೇಕು ನನಗೆ ಟ್ರಾವೆಲ್ ಮಾಡೋಕ್ಕೆ. ಅಲ್ಲಿಂದ ಟಿಟಿಲಿ ಹೋಗ್ತಾ ಇರೋದು. ಎಸ್, ಹೇಗಿರುತ್ತೆ ನಮ್ಮ ಟ್ರಿಪ್, ಹೇಗೆಲ್ಲ ಓಡಾಡಿ ಹೇಗೆಲ್ಲ ಎಂಜಾಯ್ ಮಾಡ್ತೀವಿ ಅಂತ ತೋರಿಸ್ತೀನಿ. ಫೈನಲಿ ಇವಾಗ ಹೊರಟೆ. ಆಲ್ಮೋಸ್ಟ್ ಟೈಮ್ 4:30 ಆಯಿತು. ನಾನು ಹೇಳಿದಂಗೆ ಇದು 5 to 10 ಮಿನಿಟ್ಸ್ ಅಷ್ಟೇ. ನನಗೆ ಕ್ಯಾಬಲ್ಲಿ ಹೋಗ್ತಾ ಇದ್ದೀನಿ. ಇದೇ ನಮ್ಮ ಟಿ. ಫೈನಲಿ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಜರ್ನಿ ಸ್ಟಾರ್ಟ್ ಆದಮೇಲೆ ಗೊತ್ತೇ ಇದೆಯಲ್ಲ, ನಮ್ಮ ಟ್ಯಾಲೆಂಟ್ ಎಲ್ಲ ಹೊರಗೆ ಬರುತ್ತೆ. ಅಷ್ಟರಲ್ಲಿ ಕಾಫಿ ಟೈಮ್ ಆಗಿತ್ತು. ಸೊ ಮೈಸೂರು ಟೋಲ್ ಹತ್ರ ಕಾಫಿ ಕುಡಿಯೋಣ ಅಂತ ನಿಲ್ಲಿಸಿದ್ವಿ. ಬಟ್ ಅಲ್ಲಿ ಕಾಫಿ ಖಾಲಿ ಆಗಿಬಿಟ್ಟಿತ್ತು. ಹಾಗೆ ಸ್ವಲ್ಪ ಮುಂದೆ ಹೋಗಿ ಇನ್ನೊಂದು ಹೋಟೆಲಲ್ಲಿ ಕಾಫಿ ಟಿಫನ್ ಮುಗಿಸ್ಕೊಂಡು ಹೊರಟ್ವಿ. ನಾವಲ್ಲಿಂದ ಫಸ್ಟ್ ಹೋಗಿದ್ದ ಪ್ಲೇಸ್ ನಮ್ಮ ರೋಲಿಂಗ್ ಮಾನೆಸ್ಟ್ರಿ. ಅದನ್ನ ಗೋಲ್ಡನ್ ಟೆಂಪಲ್ ಅಂತಲೂ ಕರೀತಾರೆ. ಪ್ಲೇಸ್ ಚೆನ್ನಾಗಿತ್ತು, ತುಂಬ ಪೀಸ್ಫುಲ್ಲಾಗಿತ್ತು. ಪ್ಲೇಸಿಂದ ಇಂಟೀರಿಯರ್ಸ್, ವಾಲ್ ಪೇಂಟಿಂಗ್ಸ್ ಮತ್ತು ಆ ಪೇಂಟಲ್ಲಿ ಇದ್ದಿದ್ದು ಡೀಟೇಲಿಂಗ್ ತುಂಬಾ ಖುಷಿ ಕೊಡ್ತಾ ಇತ್ತು. ಅಲ್ಲೇ ಸ್ವಲ್ಪ ಹೊತ್ತು ಓಡಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ. ನಾನು ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡಿದ್ಮೇಲೆ ನನ್ನ ಕಸಿನ್ಸ್ನ ಮೀಟ್ ಮಾಡಿದ್ದಿದೆ ಫಸ್ಟ್. ಸೊ ನನ್ನ ನ್ಯೂ ಜರ್ನಿ ಬಗ್ಗೆ ಅವ್ರ ಒಪಿನಿಯನ್ ಏನಿದೆ ಕೇಳೋಣ ಅಂತ ನನ್ನ ಅಣ್ಣ ಮತ್ತು ಅಕ್ಕನ್ನ ಮಾತಾಡ್ಸಕ್ಕಂತ ಹೋದೆ. ಬನ್ನಿ ಅವ್ರು ಏನು ಹೇಳ್ತಾರೆ ಕೇಳೋಣ. ಏನು ಅನ್ಸುತ್ತೆ ನಿಮಗೆ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ರ ಬಗ್ಗೆ? ಸಖತ್ ಖುಷಿ ಇದೆ. ಏನು ಅನ್ಸುತ್ತೆ ನಿಂಗೆ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ರ ಬಗ್ಗೆ? ತುಂಬ ಖುಷಿ ಇದೆ. ಕರೆಕ್ಟಾಗಿ ಹೇಳು. ಇಲ್ಲ, ಏನು ಹೊಸದಾಗಿ ಟ್ರೈ ಮಾಡಿದೆ. ಎಷ್ಟು ಟೈಮು ಬೆಂಕಿಯನ್ನು ಇಟ್ಟುಕೊಂಡು ನಾವು ಹೋರಾಡುವುದು. ಏನೋ ಹೊಸದಾಗಿ ಟ್ರೈ ಮಾಡ್ತಾ ಇದೆಯಾ? ಮಾಡು, ಒಳ್ಳೆಯದಾಗಲಿ. ಥ್ಯಾಂಕ್ ಯು. ನಾವು ಎಲ್ಲೇ ಹೋದರೂ ಶಾಪಿಂಗ್ನಂತೂ ಮಿಸ್ ಮಾಡದೆ ಬರಲ್ಲ. ಸೊ ಅಲ್ಲೇ ಇದ್ದಿದ್ದು ಶಾಪಿಂಗ್ ಸ್ಟ್ರೀಟ್ನ ವಿಸಿಟ್ ಮಾಡಿ ಅಲ್ಲಿಂದ ಹೊರಟ್ವಿ. ನಮ್ಮ ಮುಂದಿನ ನಿಲ್ದಾಣ ನಿಸರ್ಗಧಾಮ. ತೂಗು ಸೇತುವೆ ನೋಡಿ ಮುಂದೆ ಹೋದ್ವಿ. ಆಲ್ರೆಡಿ ಮಧ್ಯಾಹ್ನ ಆಗಿದ್ದರಿಂದ ತುಂಬಾ ಬಿಸಿಲು ಸ್ಟಾರ್ಟ್ ಆಗಿತ್ತು. ಮೊದಲೇ ನಾವು ಹೋಗಿದ್ದು ಮಾರ್ಚ್ ಆಗಿದ್ದರಿಂದ ತುಂಬ ಬಿಸಿಲಿತ್ತು. ಇಂಥ ಪ್ಲೇಸ್ಗಳನ್ನು ವಿಂಟರ್ ಸೀಸನಲ್ಲಿ ವಿಸಿಟ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಅಲ್ಲಿಂದ ನಮ್ಮ ಕಣ್ಣಿಗೆ ಬಿದ್ದಿದ್ದು ಜುರಾಸಿಕ್ ಜಂಗಲ್. ಟ್ರೈ ಮಾಡೋಣ ಅಂತ ಒಳಗೆ ಹೋದ್ವಿ. ನನ್ನ ಎಕ್ಸ್ಪೆಕ್ಟೇಷನ್ ತುಂಬ ಭಯ ಆಗುತ್ತೆ ಅಂತಿತ್ತು. ಬಟ್ ಕಸಿನ್ಸ್ ಇದ್ದರೆ ಎಂಥ ಸಿಚುವೇಶನ್ ಆದರೂ ಫನ್ನಾಗೇ ಇರುತ್ತೆ ಅಂತ ಅರ್ಥ ಆಯಿತು. ನಾನು ಮೊದಲೇ ಹೇಳ್ದಂಗೆ ಎಲ್ಲೇ ಹೋದರೂ ಶಾಪಿಂಗ್ ಸ್ಟ್ರೀಟ್ನ ವಿಸಿಟ್ ಮಾಡೋದನ್ನ ಮಿಸ್ ಮಾಡಲ್ಲ. ಇಲ್ಲೂ ಹೋಗಿ ಒಂದಷ್ಟು ಫ್ರಿಜ್ ಮ್ಯಾಗ್ನೆಟ್ಸ್ನ ಕಲೆಕ್ಟ್ ಮಾಡಿದ್ವಿ. ಅದು ಕೂಡ ಎಲ್ಲ ಕೂರ್ಗ್ ರಿಲೇಟೆಡ್. ಕೂರ್ಗ್ ಅಂದರೆ ಗೊತ್ತಲ್ಲ, ಸ್ಪೈಸಸ್, ಚಾಕ್ಲೇಟ್ಸ್ ಎಲ್ಲದನ್ನೂ ನೋಡಲೇಬೇಕು. ನಾವು ಕೂಡ ಶಾಪಲ್ಲಿ ಸ್ಪೈಸಸ್, ಚಾಕ್ಲೇಟ್ಸ್ನ ಪರ್ಚೇಸ್ ಮಾಡಿದ್ವಿ. ಈ ಕಾಫಿ ಲೋಟದ ಸ್ಪೆಷಾಲಿಟಿ ಏನು ಅಂದರೆ ಇದನ್ನ ಕಾಫಿ ಶೆಲ್ಲಲ್ಲಿ ಮಾಡಿದ್ದಂತೆ. ಜರ್ನಿ ಕಂಟಿನ್ಯೂಸ್. ಲಂಚ್ ಮುಗಿಸ್ಕೊಂಡು ಹೊರಟ್ವಿ. ನನ್ನ ಮರುಭೂಮಿಯ ನಡುವೆ ಹುಡುಕಿಸೋದಿಹೇನ ನಿನ್ನೆಡೆಗೆ ದಾರಿಯೇ ಸಿಗದೆ, ಕಾದ ಮರಳಲಿನ ಹೆಜ್ಜೆಯನ್ನಿಡಲು ಎಡಬಿಡದೆ ಸುಡುತ್ತಿದೆ ಅಂಗಾಲು. ಕಾದ ಮರಳಲಿನ ಹೆಜ್ಜೆಯನ್ನಿಡಲು ಎಡಬಿಡದೆ ಸುಡುತ್ತಿದೆ ಅಂಗಾಲು. ಬಂದ ದಾರಿಯಲ್ಲೇ ನಾ ಮತ್ತೆ ಮರಳಲು ಹಸಿಯಾಗಿದೆ ಇನ್ನೂ ನೀನಿಟ್ಟ ಹೆಜ್ಜೆಗಳು. ಅಣ್ಣನ ಕವನನೂ ಮುಗೀತು. ನಮ್ಮ ನೆಕ್ಸ್ಟ್ ಪ್ಲೇಸು ಬಂತು. Yes, we are in Nabbe Falls.
ನೀರಿದೆಯಾ ಇಲ್ಲ ಅಂತ ನೋಡ್ಬೇಕು ಹೋಗಿ. ಫಾಲ್ಸ್ ಹತ್ರ ರೀಚ್ ಆದ್ವಿ. ಫಾಲ್ಸ್ ಸೌಂಡ್ ಕೇಳೋಕ್ಕೆ ತುಂಬ ಪೀಸ್ಫುಲ್ ಆಗಿತ್ತು. ನನ್ನ ಕಸಿನ್ಸ್ ನೋಡಿ ಎಷ್ಟು ಒಳ್ಳೆಯವರು. ಅವ್ರು ಎಳ್ನೀರು ಕುಡಿದು ಕಾಯಿನೆಲ್ಲ ನಾಯಿಗಳಿಗೆ ಹಂಚ್ತಿದ್ದಾರೆ. ಈವ್ನಿಂಗ್ ಆಯಿತು. ಸನ್ಸೆಟ್ ನೋಡೋಣ ಅಂತ ರಾಜಾ ಸೆಟ್ ಗಾರ್ಡನಿಗೆ ಬಂದ್ವಿ. ಇದು ಇವತ್ತಿಗೆ ನಾವು ನೋಡಿರೋ ಲಾಸ್ಟ್ ಪ್ಲೇಸ್. ಬಟ್ ನಾವಲ್ಲಿ ಸನ್ಸೆಟ್ ನೋಡೋ ತನಕ ಇರಲಿಲ್ಲ, ಯಾಕಂದರೆ ನಾವು ಸ್ವಲ್ಪ ಬೇಗನೆ ಹೋಗಿದ್ವಿ. ಸೊ ಸನ್ಸೆಟ್ ಆಗೋ ತನಕ ವೆಯ್ಟ್ ಮಾಡಿದ್ರೆ ನಾವು ಸ್ಟೇಗೆ ಹೋಗೋಕ್ಕೆ ಲೇಟ್ ಆಗುತ್ತೆ ಅಂತ ಸ್ವಲ್ಪ ಹೊತ್ತಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿಂದ ಹೊರಟ್ವಿ. ನಾವು ಯಾವುದೇ ಪ್ಲೇಸಿಗೆ ಹೋದರೂ ಅಲ್ಲಿ ಫೋಟೋಸ್ ವೀಡಿಯೋಸ್ ಅಂತೂ ಮಿಸ್ಸೇ ಮಾಡಲ್ಲ. ಸೊ ನಾನು ಅಲ್ಲೊಂದು ವೀಡಿಯೋ ಶೂಟ್ ಮಾಡಿಸ್ಕೊಂಡೆ ಕಸಿನ್ ಹತ್ರ. ಕೂರ್ಗಿಗೆ ಬಂದು ಕಾಫಿ ಮಿಸ್ ಮಾಡೋಕ್ಕಾಗುತ್ತಾ? ಸೊ ನಾವು ಕಿಂಬರ್ಲೆ ಕಾಫಿನ ಟ್ರೈ ಮಾಡಿದ್ವಿ. ಅಲ್ಲಿಂದ ನೈಟಿಗೆ ಊಟ ಪಾರ್ಸಲ್ ತೊಗೊಂಡು ಅಲ್ಲಿಂದ ನಾವು ನಮ್ಮ ಸ್ಟೇ ಕಡೆ ಹೊರಟ್ವಿ. ನನ್ನ ಕಸಿನ್ಸಿಗೆ ಮೈಕ್ ಸಿಗದೆ ಸಾಕು. ನನ್ನ ಯೂಟ್ಯೂಬ್ ಚಾನಲ್ ಡೈಲಾಗ್ಸ್ನೆಲ್ಲ ಹೇಳಿ ಹೇಳಿ ತುಂಬಾ ಕಾಟ ಕೊಡ್ತಾಯಿದ್ರು. ಅದ್ರದ್ದೊಂದು ಬಿಟ್ಟು ಆ್ಯಡ್ ಮಾಡಿರ್ತೀನಿ ನೋಡಿ. ಟ್ರಾವೆಲ್ ಅಂದ್ರೆ ಇಷ್ಟನೇ ಇಲ್ಲ, ಆದ್ರೂ ಕಸಿನ್ಸ್ ಜೊತೆ ಟ್ರಾವೆಲ್ ಮಾಡ್ತಾನೆ ಇರ್ತೀನಿ. ಫೈನಲಿ ಸ್ಟೇ ಹತ್ರ ಬಂದು ರೀಚ್ ಆದ್ವಿ. ಸ್ಟೇ ಅಂತೂ ತುಂಬಾ ಚೆನ್ನಾಗಿತ್ತು, ತುಂಬ ಪೀಸ್ಫುಲ್ ಆಗಿತ್ತು. ನಮಗೆ ಕೂಡ ತುಂಬ ಟಯರ್ಡ್ ಆಗಿದ್ದರಿಂದ ಸ್ವಲ್ಪ ಹೊತ್ತು ಮಾತಾಡಿ ಹಾಗೆ ರೆಸ್ಟ್ ಮಾಡಿದ್ವಿ. ಡೇ 2 ಆಫ್ ಕೂರ್ಗ್ಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಲಾಟ್ಸ್ ಆಫ್ ಲವ್.